ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಡೀ ದಾಳಿಯ ಬಳಿಕ ನಲ್ಪಾಡ್ ಮನೆಗೆ ಜಮೀರ್ ಭೇಟಿ ಕೊಟ್ಟರು. ಇದು 6 ವರ್ಷಗಳ ಹಿಂದಿನ ಕೇಸ್. 2021ರಲ್ಲಿ ಇಸಿಐಆರ್ ಆಗಿರೋದು. ಈಗ ಇಡಿ ದಾಳಿ ಮಾಡುವ ಅಗತ್ಯವೇನಿತ್ತು, ಉದ್ದೇಶದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜಮೀರ್. ಬರೀ ಕಾಂಗ್ರೆಸ್ ನಾಯಕರನ್ನೇ ಯಾಕೆ ಇಡಿ ಟಾರ್ಗೆಟ್ ಮಾಡುತ್ತೆ ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಟ್ಕಾಯಿನ್ ಇಡಿ ರೇಡ್ ಬೆನ್ನಲ್ಲೇ ಜಮೀರ್ ನಲ್ಪಾಡ್ ಅವರ ಮನೆಗೆ ಹೋದ್ರು, ಅಲ್ಲಿ ಅವ್ರ ಜೊತೆಗೆ ಮಾತನಾಡಿದ್ರು. ಆನಂತರ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ನಾನು ಈ ಥರ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಹಾರಿಸ್ ಬಿಗ್ ಫೋನ್ ಮಾಡಿ ಹಾರಿಸ್ ಬಿಗ್ ಭೇಟಿ ಮಾಡಿ ಅವರು ಬನ್ನಿ ಹೆಂಗೋ ಊಟಕ್ಕೆ ಭಾಳ ದಿನ ಆಗಿತ್ತು, ಊಟ ಮಾಡ್ಕೊಂಡು ಹೋಗಿ ಅಂದರೆ ಊಟ ಮಾಡ್ಕೊಂಡು ಹೊಟ್ಟಿದ್ವಿ ನಾವು. ಸರ್ ಅಲ್ಲ, ಇವತ್ತು ನಿನ್ನೆ ರೈಡ್ ಆಗಿದೆ, ಇವತ್ತು ಕಂಪ್ಲೀಟ್ ಆದಮೇಲೆ ಅವ್ರು ಇವತ್ತೇ ಹೊರಗಡೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ಇವತ್ತೇ. ಈಗ 3:15 ಗಂಟೆಗೆ ಅವರೇ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಹೇಳಿದ್ರಿ. ಈಗ ನಾನೇ ಮಾಧ್ಯಮದವ್ರು ಇದ್ದಾರೆ ಅಂದಿದ್ದಕ್ಕೆ ಇಲ್ಲ ನಾನೇ ಕರೆದಿರ ಸರ್, ಮಾಧ್ಯಮ ಜೊತೆ ಮಾತಾಡಬೇಕಂತ ಹೇಳ್ಬಿಟ್ಟು ಈಗ ಬರ್ತಾ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ನಾನು ಇದು ಕೇಸ್ ಬಂದಿರೋದು 2020 BJP ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ BJPಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದು ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಇದು ಯಾವಾಗಿರೋದು ಕೇಸ್? BJP ಕಾಲದಲ್ಲೇ ಆಗಿತ್ತು. BJP ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ BJP ಅಷ್ಟು ಜನ ಬಿಟ್ಟರು? BJP ಸರ್ಕಾರದಲ್ಲಿ ತಾನೇ ಆಗಿರೋದು ಅದು. ಆವಾಗಲೂ ಏನೂ ಆಗಲಿಲ್ಲ. ಈಗ ಇದ್ದಂಗೆ ಬಂದುಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? BJP 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದರೆ